ಹಾಂ 26-36 ಯಾವನ ಜೊತೆ ಅವ್ರ ಫ್ರೆಂಡ್ ಎಲ್ಲ ಬರ್ತಾರಂತೆ ಹೇಳುವೆ. ನಿನ್ನೆ ಮಳೆ ಹೆವಿ ಐತೆ ಬಟ್ ಇಲ್ಲ ಕಣ ಒಣಗಿರುತ್ತೆ ಭಾಳ. ನಾನು ನಮ್ಮ ಕಿಡೋ ಗಾಡಿ ತಾತಿದ್ದೀನಿ, ಬನ್ನಿ ಬ್ರೋ. ಮುಂದೆ ಟೈರ್ ಏನು ಎಳ್ದಾಡುತ್ತಲ್ಲ. ಹೇಳಿ ಪ್ಲೇಸ್ ಯಾವ್ದಿದೆ? ಗೂಡ್ ರಸ್ತೆ. ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ ವೆಲ್ಕಮ್. ಸೊ ನಮ್ಮ ಅಜ್ಜಿ ಊರಿಗೆ ಬಂದಿದ್ದೆ. ಇಲ್ಲಿ ದೇವಸ್ಥಾನ ನಡೀತಾ ಇದೆ, ದೇವಸ್ಥಾನ ಓಪನಿಂಗು ನಾಳೆ ನಾಡಿದ್ದು ಮೇಯ್ನ್ ಫಂಕ್ಷನು. ನಿನ್ನೆ ಒಬ್ಬರಿಗೆ ಹೋಮ, ಅದಕ್ಕೆ ಇವೆಲ್ಲ ಫುಲ್ ಡೆಕೋರೇಷನು. ನಿನ್ನೆ ನಾವು ಕಾಗಿನರೆ ವ್ಯೂ ಪಾಯಿಂಟ್ ಬಿಟ್ಟಾಗ ಆಲ್ಮೋಸ್ಟ್ 3 ಆಗಿತ್ತು, ಮಳೆ ಬರೋಂಗಾಯ್ತು. ಅಲ್ಲಿಂದ ಹೆಂಗೋ ನೆಕ್ಸ್ಟ್ ಒಂದು 40-50 ಕಿಲೋಮೀಟರ್ಸ್ ಬಂದ್ಬಿಟ್ಟು ಇನ್ನೊಂದು ಸ್ಟಾಪ್ ತೊಗೊಂಡ್ವಿ, ಕಾಫಿ ಬ್ರೇಕ್ ಆಯಿತು, ಮತ್ತೆ ಸ್ಪ್ಲಿಟ್ ಆದ್ವಿ. ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ತಾಯಿದ್ದೆ, ಅವ್ರು ಹಾಸನಕ್ಕೆ ಹೋಗ್ತಾಯಿದ್ರು. ಅದು ನೆಕ್ಸ್ಟ್ ಒಂದು 5 ಕಿಲೋಮೀಟ್ರಿಗೆ ಮಳೆ ಸ್ಟಾರ್ಟ್ ಆಯಿತು ಗುರುವೇ. ನಾನು ರೈಲ್ ಏರ್ ಬೇರೆ ತಗೊಂಡೋಗಿರಲಿಲ್ಲ, ಸರಿಯಾಗಿತ್ತು. ಮತ್ತು ಒಂದು 1 ಅವರ್ ಫುಲ್ ಅಡ್ಮಳೆ. ಅದಾದಮೇಲೆ ಅದು ಮುಗಿಸ್ಕೊಂಡು ಆಮೇಲೆ ಬಂದಿದ್ದು ಊರಿಗೆ. ಆಮೇಲೆ ಮತ್ತೆ ಬಂದಾದ್ಮೇಲೂ ಮಳೆ. ಇವಾಗ ಸ್ವಲ್ಪ ಜಾಕೆಟ್ ನೆಂದಿದೆ, ಬಟ್ ಸ್ಟಿಲ್ ಓಕೆ, ಮ್ಯಾನೇಜಬಲ್. ಸೊ ಇವತ್ತು ರೈಡಿಗೆ ಜಾಸ್ತಿ ಜನ ಬರ್ತಿಲ್ಲ. ನನ್ನ ಹಳೇ ಫ್ರೆಂಡ್ಸು, ಅಂದರೆ ನಮ್ಮ badmaster 46. ನಾನೊಬ್ಬ ಹೇಳ್ತಾ ಇದ್ದೆ, ಒಬ್ಬ ವೀಲಿಂಗ್ ಹೊಡೆಯೋನಿದ್ದಾನೆ ಹಾಸನಲ್ಲಿ, ನಮ್ಮ ಫ್ರೆಂಡು ಪ್ರೊಫೆಷನಲ್ ಸ್ಟಂಟ್ ರೈಡರು ಅಂತ, ಅವನೊಬ್ಬ. ಆಮೇಲೆ ಇನ್ನೊಬ್ಬ ಕಿಡೋ ಅಂತ, ಶಶಾಂಕ್ ಅವನ ಹೆಸರು, ಅವ್ನು ಕಿಡೋ ಅಂತ ಕರಿತೀವಿ. ನಮ್ಮ ರೈಡ್ ಪಾರ್ಟ್ನರು ಅವನ ಫ್ರೆಂಡ್ ಇನ್ನೊಬ್ಬ. 4 ಜನ, 2 ಬೈಕು. ಸೊ ಇದು ಇವತ್ತಿನ ಪ್ಲ್ಯಾನು. ನಿನ್ನೆ ಇವ್ರು ಯಾರು ಇರಲಿಲ್ಲ, ಇವತ್ತು ಬರ್ತಿದ್ದಾರೆ. ಇವಾಗ ನಾನು ಆಲೂರ್ ಹತ್ರ ಹೋಗಿ badmaster ಪಿಕ್ ಮಾಡಬೇಕು. ಇವಾಗ ಎರಡಿಸ್ತಾ ಇದ್ದೀವಿ. ನಿನ್ನೆ ಗಾಂಡು ನೀನು 26-36 ಯಾವನ ಜೊತೆ ಅವ್ರ ಫ್ರೆಂಡ್ ಎಲ್ಲ ಬರ್ತಾರಂತೆ. badmaster 46. ಓ ಅಯ್ಯಪ್ಪ, ಟೈರ್ ನೋಡ್ಲ. ಅಯ್ಯೋ ನೆನ್ನೆ ಕಥೆಗಳು. ಮುಂದಕ್ಕೆ ಬಿಡ್ಲಾ? ಹಿಂದೆ ನೋಡಿ. ಇಲ್ಲಿ ಗೂಗಲ್ ಪೇ ಐತಾ ಬ್ಯಾಂಕಲ್ಲಿ? ಗೂಗಲ್ ಪೇ ಐತಾ ಪೆಟ್ರೋಲ್ಗೆ? ಹಲೋ, ಇಲ್ಲೇ ಏಜರ್ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಹಾಕ್ಸಿದೀವಿ ಮಾಸ್ಟರ್ ಮನೆ ಹತ್ರ. ಹ್ಞೂ ಬಾ, ನಾವು ಯಾರು ಟಿಫನ್ ಮಾಡಿಲ್ಲ ಬಾ. ಇದು ಬೇಕಿರೋದು. ಅಂದರೆ ನೀನು ನೆನ್ನೆ ಹೋಗ್ಬಿಟ್ಟು ಹತ್ಸ್ಬೋದು ಅಂತ ಹೇಳುವೆ. ನೆನ್ನೆ ಮಳೆ ಹೆವಿ ಐತೆ ಬಟ್ ಇಲ್ಲ ಕಣ ಒಣಗಿರುತ್ತೆ ಭಾಳ. ಸರಿ ನಡಿ. ಇವಾಗ ನಮ್ಮ ಬಾಸ್ ಲೇಟಾಗಿ ಬಂದವ್ರೆ. ಕಿಡ್ಡು, ನೀನು ಇದ್ದಾಗ ವಿಡಿಯೋ ಮಾಡೋಕ್ಕಾಗಲ್ಲ ಅಲ್ಲ? ಆಗುತ್ತೆ ಅದ್ಲೋ. ಇಂಥವೆಲ್ಲ ಎಷ್ಟು ಮಾಡಿಲ್ಲ ನಾನು. ಸೈಕೋ, ಇವತ್ತು ಎಷ್ಟು ಲಾಗ್ ಆಗುತ್ತೆ, ಯಾವ ಥರ ಆಗುತ್ತೆ ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನು ಮಗ ಒಬ್ಬವನೇ ಹಾಳು ಮಾಡೋಕ್ಕವನೇ. ಇದು ಅದ ಥರ ಮತ್ತೆ ಎಷ್ಟು ಟೈಮ್ ತಗೊಂಡವ್ರು ಇದು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ? ಇದು ಯಾವುದೋ ಯಾವಾಗಲೂ ಒಳ್ಳೆ ಫ್ಲೈವೇ. ಇವತ್ತು ರೂಟ್ ಚೇಂಜು. ನೆನ್ನೆ ಬಾಳಪೇಟೆ ಮೇಲೆ ಹೋಗಿದ್ವಿ, ಇವಾಗ ಎತ್ತೂರಿಗೆ ಮಗ್ಗೆ ಮೇಲೆ ಹೋಗ್ತೀವಿ. ರಾಯರಕೊಪ್ಪಲು ಮಗ್ಗೆ, ಮಾಗಲು ಸರ್ಕಲ್ಲು, ಆಮೇಲೆ ಎತ್ತೂರು. ನೆನ್ನೆ ಬಾಳಪೇಟೆ, ಆಮೇಲೆ ಮಾಗಲು ಸರ್ಕಲ್ಲು, ಆ ಥರ. ಸೊ ಬಟ್ ಕಂಪ್ಯಾರಿಟಿವ್ಲಿ ಅದಕ್ಕೂ ಹೋಲಿಸ್ಕೊಂಡ್ರೆ ಇದು ರೋಡ್ ಚೆನ್ನಾಗೈತೆ. ಇನ್ನೊಂದು ಸೈಕ್ ಸೀನ್ ಏನಂದರೆ, ನಮ್ಮ ಅಣ್ಣ ಮದುವೆ, ಅಂದರೆ ನಮ್ಮ ಮಾವನ ಮಗ. ಸೊ ನನಗಿರೋದು ಇವತ್ತು ಒಂದೇ ದಿನ ಟೈಮು. ಇವತ್ತು ಸ್ವಲ್ಪ ಸಕ್ಸಸ್ಫುಲ್ ಸೀರೀಸ್ ಕಂಪ್ಲೀಟ್ ಮಾಡ್ಕೊಂಡು ಸಂಜೆ ಅಷ್ಟೊತ್ತಿಗೆ ಬೆಂಗಳೂರಿಗೆ ಹೋಗಬೇಕು. ಅದಕ್ಕೆ ನೆನ್ನೆನೇ ಹೋಗಿದ್ದೆ ಫಂಕ್ಷನಿಗೆ. ಸಿಂಗಲ್ ರೋಡಲ್ಲಿ ಕಾರ್ನರಿಂಗ್ ಮಾಡೋದು ಅಂದರೆ ಇದೇನಾ ಅಂತ ಏನೋ ಒಂದು ವೀಡಿಯೋ ಹಾಕಿದ್ದೆ, ಅದು ಇದೇ ರೋಡಲ್ಲಿ. ಆವಾಗ ಎಕ್ಸಾಸ್ಟ್ ಇರಲಿಲ್ಲ, ಇವಾಗ ಎಕ್ಸಾಸ್ಟ್ ಐತೆ ಅಷ್ಟೇ ಡಿಫ್ರೆನ್ಸು. ಬಟ್ ಅವಾಗ ಸುಮ್ಮನೆ ಫೀಲ್ ತಗೊಳ್ಳೋಣ ಅಂತಲೇ ಬಂದಿದ್ದು. ಬಟ್ ಇವಾಗ ಪಾಠ ಹೋಗ್ತಾ ಇದ್ದೀವಿ. ಬಟ್ ಒಂದು ಫುಲ್ಲು ಲೀನಾಗಿ ಟರ್ನ್ ಇಲ್ಲ,
ಒಂದೊಂದು ಲೆವೆಲಿಗೆ ಚೆನ್ನಾಗಿರೋ ಅಷ್ಟೇ. ಬಟ್ ಏನಂದರೆ ಮಧ್ಯದಲ್ಲಿ ಈ ಥರ ವೆಹಿಕಲ್ ಬರ್ತವೆ, ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ಗೊತ್ತಣ್ಣ, ಕೊಡ್ಲಿಪೇಟೆ 15. ಅಯ್ಯ ಕಿಡು ಮುಂದೆ ನೋಡಿ ಸಡನ್ ಕಾರ್ನರ್ ಬರುತ್ತೆ. ಇಲ್ಲಲ್ಲ ಮುಂದೆ ಅದು. ಓಯ್ ಬಾ 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 ಬರ್ತೈತೆ ನೋಡು, ನಾಯಿ ಬರ್ತೈತೆ ನೋಡು. ಎಷ್ಟಾಗುತ್ತೆ ಗಾಡಿ ಮಾತ್ರ ಸೈಕಲ್ಲಿ. ವಿನ್ನಾಯ್ಸ್ಕೊಂಡು ಬರ್ತಾಯಿದ್ರೆ ಸಾಕಷ್ಟೇ. ಬಂದೇ ಬಿಟ್ವಲ್ಲ, ಎತ್ತೋರ ಹತ್ರ ಇದ್ವಿ. ಇಲ್ಲಿ ಸರಿ ಬಾಯ್. ಇಲ್ಲಿ ನಮ್ಮ ಕಿಡ್ಡು ಅವ್ರ ಫ್ರೆಂಡ್ ಮನೆಗೆ ಬಂದು ಕಾಫಿ ಕುಡ್ಕೊಂಡು ಹೊರಡ್ತಾ ಇದ್ದೀವಿ. ಇವರೇ ಬ್ರೋ. ಸೊ ಶಶಾಂಕ್ ಫ್ರೆಂಡು ಕರ್ಕೊಂಡು ಹೋಗ್ತಾರೆ. ಇವಾಗ NS. ಇನ್ನೊಂದೇನೆಂದರೆ ಇವನು ಮೆಸ್ಲಿನ್ ಟೈರ್ ಹಾಕ್ಸೋನೆ, ಹೆವಿ ಗ್ರಿಪ್ಪು, ಅದರಲ್ಲೂ ಎಸ್ಪೆಷಲಿ ಕಾರ್ನರಿಂಗೆ. ನಮ್ಮ ಡಾಲ್ಫಿನ್ ಎಲ್ಲ ಮುಂದೆ ಹೋಯ್ತವನೆ, ನೋಡಿದ್ರಲ್ಲ ಅಲ್ಲಿ. ಅವನು ಮಸ್ತ್ ಒಳ್ಳೆ ರೈಡರಪ್ಪ ನಮ್ಮ ಕಿಡೋ. ಅದು ಕಾರ್ನರಿಂಗಲ್ಲಿ ನೆಕ್ಸ್ಟ್ ಲೆವೆಲ್ ಅವನಿನ್ನ. ಮುಂದೆ ಟೈರ್ ಏನು ಎಳ್ದಾಡುತ್ತಲ್ಲ ಅಪ್ಪ. ಇವಾಗ ಗಾಡಿ ಓಡಿಸ್ಬೇಕಾದ್ರೆ ಮಾತಾಡೋಕೆ ಮನ್ಸಾಗಲ್ಲ, ಹಂಗೆ ಎಂಜಾಯ್ ಮಾಡಿ. ಬಟ್ ಎಕ್ಸಾಸ್ಟ್ ಇಲ್ವಲ್ಲ, ಸ್ಟಿಲ್ ಓಕೆ. ಡಾಲ್ಫಿನ್ ಸೌಂಡ್ ಗುರು. ಮಾಸ್ಟರ್. ಸೊ ನನಗೆ ಎಲ್ಲದಕ್ಕಿಂತ ಕಂಫರ್ಟ್ ಅಂದರೆ ಇವ್ರದೇ ಗ್ರೂಪು. ಇಲ್ಲಿ ಇದಾವೆ ಟರ್ನ್ಗಳು ಸೈಕ್ ಅನ್ಕೋ. ಅದರಲ್ಲೂ ಇಲ್ಲಿ ಈ ಥರ ಹೊಡೆದ್ರೆ ಪೆಟ್ರೋಲ್ ಊಷ್ಟು ಹಿಂಗೆ ಯಾವಾಗಲೂ ಹೊಡಿತಾ ಇದ್ದಾರೆ. ಬಟ್ ಒಳ್ಳೆ ಮಜಾ ಕೊಡುತ್ತೆ ಸೀರಿಯಸ್ಲಿ.
ಬಂದ್ವಿ ಅಲ್ಲಿ ನಮ್ಮ ಡಾಲ್ಫಿನು ಮತ್ತು ನಮ್ಮ ಕಿಟೋ NS ಪಾರ್ಕ್ ಮಾಡಿದ್ದೀವಿ. ಇದೇನೋ ಹುಡುಕ್ತಾನೆ ಅಡ್ರೆಸ್ನ. ಏನು ಹುಡುಕ್ತಿದ್ಯಾ? ಇದು ನಮ್ಮ ಬ್ಯಾಡ್ ಮಾಸ್ಟರ್ ಫೇಸ್ ನೋಡಿ ಹಲವರಲ್ಲಿ ಸಿಗ್ತಾರೆ. ಸಿಗದೆ ಮಾತಾಡ್ಸಿ. ಒಳ್ಳೆ ಸ್ಟಂಟ್ ರೈಡರು. ಇವಾಗ ಎಲ್ಲ 3 ಬಿಟ್ಟು ಕೂತವ್ರೆ. ನೀವು ಕಾರ್ನರಿಂಗ್ ರೈಡರ್, ಇಂಜಿನಿಯರ್ ಪ್ಲಸ್ ಕಾರ್ನರ್ ಇವನ ಪೊಲೀಸ್ ಅಪ್ಲೈ ಮಾಡಕ್ ಹೋಗೋಣ ಇಂಜಿನಿಯರ್ ಅನ್ಕೊಂಡು. ಪೊಲೀಸ್ ಅಲ್ಲ ಕಣ, MCF ಇಸ್ರೋನಾ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟವ್ರೆ. ಪೊಲೀಸ್ಗೆ ಪೊಲೀಸ್ ವೆರಿಫಿಕೇಶನ್ ಮಾಡ್ಸಕ್ ಹೋದ್ರೆ ಕಷ್ಟ. ನಾರ್ಮಲ್ ಇಲ್ಲಿಂದ ನೆಕ್ಸ್ಟ್ ಕಿಲೋಮೀಟರ್ ಶಶು? ಮ್ಯಾಪಲ್ಲಿ ನೋಡ್ಬಿಟ್ಟು ಹೇಳ್ತೀನಿ. ನಮಗೂ ಗೊತ್ತಿಲ್ಲ. ಪಾಟ್ಲಾ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ನಾನು ನಿಮ್ನೆಲ್ಲ ಹಂಗೆ ನಾನು ಲೀಡ್ ಮಾಡ್ತಿದ್ದೆ ಮುಂದೆ. ಗೊತ್ತಲ್ಲ. ಸಪ್ಲೈಯರ್ ಬ್ಯಾಡ್ ಮಾಸ್ಟರ್ ಜೊತೆ ಕ್ಯಾಮ್ರಾಮ್ಯಾನ್ ಬಾಂಬಿಶ್ ಬೈಕರ್ ರಿಪೋರ್ಟರ್ ಕಿಡೋ. ಕಿಡೋ ಹೀಟ್ ಆಗುತ್ತೆ ಚಳಿಯ ಮೊದಲೇ ಸ್ವಲ್ಪ ವಾತಾವರಣ ತಣ್ಣಗೆ. ನಿನ್ನೆ ಮಳೆ ಬಂದಿದೆ. ಪ್ಲೇಸ್ ಯಾವ್ದಿದೆ? ಕೂಡ್ ರಸ್ತೆ ಅಂತ ನಿನ್ ಸ್ಟೋರಿ ಹಾಕಿದ್ರೆ ಬಿಸಿ ಅವ ನೀವು. ಕೂಡ್ ರಸ್ತೆ ಸಾಕಂಡಾಲು ಅದೇನದು ಕುದುರೆ ಇದು ಇತ್ತಾನೆ ನುಗ್ಗೆಕಾಯಿ. ಹೀಟು ಕಾಯಿ ನುಗ್ಗೆಕಾಯಿ. ಕೂಡ್ ರಸ್ತೆ ಉಪ್ಪಾಗೈತೆ ಮುಂದೆ ಸ್ವಲ್ಪ ಜಾಸ್ತಿ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವಾಗ ಟೈಮು 10 ಗಂಟೆ. ಇವಾಗ ಹೊರಡ್ತಾ ಇದ್ದೀವಿ ಇಲ್ಲಿಂದ ಪಾಟ್ಲಾ ಬೆಟ್ಟ. ಬೋರ್ಡ್ ಹಾಕೋರೆ ಗುದ್ದು, ಸೋಮವಾರಪೇಟೆ, ಕುಶಾಲನಗರ, ಅದು ಇದು ಅಂತ. ಅಷ್ಟೇ ಸಮಾಚಾರ. ಅಷ್ಟೊಂದು ವೈಟ್ ಆಗಿ ಮಾಸ್ಕ್ ಎಲ್ಲ ಹಾಕೊಂಡು ಏನೇನು ಹೇಳ್ಬೇಡವಾ ಅಲ್ಲಿ ಪಾಟ್ಲಾ ಬೆಟ್ಟ. ಸೊ ಆಫ್ ರೋಡ್ವರೆಗೂ ನಮ್ಮ ಕಿಡ್ಡು ನಮ್ಮ ಗಾಡಿಯಲ್ಲಿ ಇರ್ತಾರೆ. ನಾವು ಅವರ ಕಿಡ್ಡು ನಿನ್ನ ಗಾಡಿಗೆ ಏನು ಹೆಸರಿಟ್ಟಿಲ್ಲ ಅಲ್ವಾ? ಕಿಡ್ಡು ಗಾಡಿಗೆ ಏನು ಹೆಸರಿಟ್ಟಿಲ್ಲ ಹೀಗೆ? ನಾನೇ ಕಿಡ್ಲಿ, ನೀನು ಇಡು ನಿನ್ನ ಗಾಡಿ ತಾನೆ. ಫೀಲಲ್ಲಿ ಗಾಡಿ ಹೊಡಿತಾವನು ಗೊತ್ತಾ? ಬಟ್ ಅವನಿಗೆ ಹೇಳಿದ್ದೀನಿ ಅಷ್ಟು ಟೈರ್ ಗ್ರಿಪ್ ಇಲ್ಲ ಅಂತ. ಇವನ್ ಟೈರ್ ಹೆವಿ ಗ್ರಿಪ್ಪು ಮಾತ್ರ, ನಂದು ಅಷ್ಟಿಲ್ಲ. ಯಾಕಂದ್ರೆ ಅವ್ನು ಯೂಸ್ ಮಾಡ್ತಾ ಇರೋದು ಮೆಸ್ಟ್ಲೇನು. ಕಾಂಡು ಮಕ್ಕಳು ಎಲ್ಲಿ ಆ ಕಡೆ ಟೈರ್ ಇರೋಬಿಟ್ಟು ಮತ್ತೆ ಈ ಕಡೆಗೆ ಬರ್ತಾರೆ. ಸಾಕತ್ ರೋಡ್ಸ್ ಮಾತ್ರ. ಇವಾಗ ಆಫ್ ರೋಡ್ ಸ್ಟಾರ್ಟ್. ಲೆಫ್ಟ್ ಡೈವರ್ಷನ್ ತಗೋಬೇಕು. ಅಲ್ಲಿ ನಿಮಗೆ ಒಂದು ಜಸ್ಟ್ ಒಂದು ಟಾರ್ಪಲ್ ಮೇಲೆ ಬರ್ದು ಹಾಕಿರ್ತಾರೆ. ಅದು ನೋಡ್ಕೊಂಡು ಐಡೆಂಟಿಫೈ ಮಾಡ್ಕೋಬೇಕು ಪಾಟ್ಲಾ ಬೆಟ್ಟ ಅಂತ. ಇಲ್ಲ ಗೂಗಲ್ ಮ್ಯಾಪ್ಸ್ ಹಾಕೊಂಡು ಬರುತ್ತೆ ಪಾಟ್ಲಾ ಬೆಟ್ಟ ಅಂತ. ಸೊ ನಾನು NS ಅಲ್ಲೇ ಆಫ್ ರೋಡ್ ಮಾಡ್ತಾ ಇದ್ದೀನಿ. ನಮ್ಮ ಡಾಲ್ಫಿನ್ ಸಖತ್ ಇಷ್ಟ ಆಗ್ಬಿಟ್ಟಿದೆ ನಮ್ಮ ಕಿಡ್ಡೋಗೆ. ಅದಕ್ಕೆ ಡಾಲ್ಫಿನಲ್ಲಿ ಅವ್ರು ಹತ್ತಿಸ್ತಾ ಇದ್ದಾರೆ. ಇದೇನು ಬರೀ ಕಲ್ಲ ಇದೆ ರೋಡು ಫುಲ್ಲು. ಇದು ಈ ಥರ ಮಣ್ಣು ರೋಡ್ ಇದ್ದರೆ ಪರವಾಗಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ. ರೆಕಾರ್ಡ್ ಆಯ್ತೈತೆ. ಅಪ್ಪ ಇವಾಗ ಇದು ವೈದರ್ ತೆಗೆದು ಓಡಿಸ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಉಸಿರಾಡೋಕ್ಕೆ ಸಮಸ್ಯೆ ಆಗುತ್ತೆ. ಸೊ ಅದು ಉಸಿರು ಹೆವಿ ಸೌಂಡ್ ಕೇಳಿಸುತ್ತೆ. ಪರವಾಗಿಲ್ಲ, ನಮ್ಮ ಕಿಡ್ಡು ಚೆನ್ನಾಗಿ ಹೊಡ್ಕೊಂಡು ಹೋಗೋಣ ಆಲ್ರೆಡಿ ಇಷ್ಟೊತ್ತಿಗೆ ಮುಂದೆ. ಸೊ ಇವರೆಲ್ಲ ಏನಂದರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಆಫ್ ರೋಡರ್ಸ್. ನಮ್ಮ ಕಿಡ್ಡು ಮಾಸ್ಟರ್ ಎಲ್ಲ ಏನು ಗುರುವೇ ಇದಕ್ಕೆ ಬರೀಕಲ್ಲ ಹಿಂಗಿದೆ. ಇದು ಅಷ್ಟೇ ಮಾನ್ಸೂನಲ್ಲಿ ಬೆಸ್ಟು ಪಾಟ್ಲಾ ಬೆಟ್ಟ. ಬಟ್ ಏನು ಮಾಡೋಕ್ಕಾಗುತ್ತೆ, ಬಂದಿದ್ದೀವಲ್ಲ. ಅಯ್ಯೋ 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 ಅಯ್ಯೋ. ಈ ಥರ ಹೊಡಿತಾನೆ ಇದೆ ಕಲ್ಲಲ್ಲಿ ಗಾಡಿ ಊಸ್ಟ್ ಆಗೋಗುತ್ತೆ. ಅದಂತೂ ಗ್ಯಾಪ್ ನಡ್ಕೊಳ್ಳಿ. ಏನೋ ಒಂದೊಂದು ಟೈಮಿಗೆ ಪರವಾಗಿಲ್ಲ ಚಂದ ಅಷ್ಟೇ.
ಬರೀ ಇವರು ರೋಡ್ ಮಾಡೋಕ್ಕೆ ಅಂತ ಜಲ್ಲಿ ಹಾಕವ್ರೆ, ಅದಾದ್ಮೇಲೆ ಬಿಟ್ಟವ್ರೆ ಅನ್ಸುತ್ತೆ, ಕಂಪ್ಲೀಟ್ ಮಾಡಿಲ್ಲ. ಅದಕ್ಕೆ ಹಿಂಗೆ ಅಯ್ಯೋ 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 ಸಾಕಾದಾಗೈತೆ. ಇದು ಇವಾಗ ಹಿಂಗೆ ಗೊತ್ತಿದ್ದಾವಲ್ಲ ಗಾಡಿ, ಇದು ಮಳೆ ಬಂದಾಗ ಗೊತ್ತಾಯ್ತು ನಿಜವಾಗ್ಲೂ ಕಷ್ಟ ಗುರು, ಸೀರಿಯಸ್ಲಿ. ಇವನು ಮಿಸ್ಲಿನ್ ಟೈರ್ಸು, ಇವನು ಮೇಯ್ನ್ ಪರ್ಪಸ್ಸು ಈ ಹೈವೇ, ಯಾಕಂದರೆ ಸಾಫ್ಟ್ ಕಾಂಪೌಂಡು, ಫುಲ್ ಹೆವಿ ಗ್ರಿಪ್ ಇರುತ್ತೆ, ಕಾರ್ನರಿಂಗು ಅಥವಾ ಹೈವೇಲಿ ನೀವು ಸ್ಟ್ರೆಚ್ ಮಾಡಬೇಕಿದ್ರಲ್ಲ, ಈ ಥರ ಆಫ್ ರೋಡಿಗೆ ಅಷ್ಟಕ್ಕಷ್ಟೇ. ನಾನಾಗಿ ಈ ಕಡೆ ಬಂದೆ ಕಲ್ಕಡಿಕೆ. ಗಾಂಡು ಮಾಸ್ಟ್ರು ಅಪ್ಪ ಆಫ್ ಮಾಡಲಿಲ್ಲ, ಈಟ ಫ್ಯಾನ್ ಈಟ ಆಯ್ತಲ್ಲ ಅದಕ್ಕೆ ಹೇಳಿ. ಇವಾಗ ನೀನು ಅವನು ಆಫೇ ಮಾಡ್ತಿರಲ್ಲ, ನೀನೇ ಆಫ್ ಮಾಡ್ಬೇಡ ಅಂದ್ಬಿಟ್ಟು ಆಫ್ ಮಾಡಿಸ್ದೆ. ಇವಾಗ ಇದತ್ತನ ಅದತ್ತನ ಪಟ್ಲಾ ಬೆಟ್ಟ. ಹಾಂ, ಇದು ಮೊದಲು ಸುಮ್ಮನೆ ಹಿಂಗತ್ತು ಹಿಂಗೆ ಇಳಿಯೋದ್ರೆ ಹಿಂಗತ್ತ ಕಡೆ ಇಳಿಸ್ಬೋದ, ವಾಪಸ್ ಬರ್ಬೇಕು ಇಳಿಯೋದು ಅಷ್ಟೇ. ಇದು ಅಷ್ಟೇನಾ? ಅದು ಮೇನ್ ಅಲ್ಲ ಕಣ, ಈ ರೋಡಿ ಜನ ಆಗುತ್ತೆ ಆ ಕಡೆ ಹೇಳಿದ್ರೆ ಹಿಂಗತ್ತು ತಿಂಗಳಿದ್ರ ಆಗುತ್ತೆ. ಗುಂಡು ಗಿಂಡಿ ತೆಗ್ದವ್ರ ಅಂತ ಗೊತ್ತಿಲ್ಲ. ಈಗ ಫಸ್ಟ್ ಸೂಸು ಮಾಡೋಣ, ಆಮೇಲೆ ಮಾತಾಡೋಣ. ಇದರಿಂದ ನೆಕ್ಸ್ಟ್ ಪಾಟ್ಲಾ ಬೆಟ್ಟ ಹಚ್ಚೋದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ. ಸೊ ಇವತ್ತಿನ ವಿಡಿಯೋಗೆ ಇಷ್ಟೇ. ಹಾಂ, ಫುಲ್ ಮಾಡು ಒಂದನ್ನೇ. ಎಷ್ಟು ಇದೆ, ಒಂದು 20 ನಿಮಿಷ ಆಯ್ತು. ನಾವು ಬರೀ ಚಚ್ಚಾಡ್ಕೊಂಡೆ ಬಂದ್ವಲ್ಲ, ಅದೇ ಅಷ್ಟೇ ಆಯ್ತು. ಟಿಂಗ್ 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 ಅಂತ ರೋಡ್ ಮುಗಿಸು. ಬೇಡ 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 ಬೇಡ, ಸ್ವಲ್ಪ ಇದೊಂದು ಹಾಕು. ಒಳ್ಳೆ ಫೀಲ್ ಗಾಡಿ ಹೊಡೆದಿದ್ದೀವಿ, ನೋಡಲಿ ಬಿಡು ನಾವು ಹೊಡೆದಿರೋದು ಗಾಡಿನ. ಸೊ ಇವತ್ತಿನ ವೀಡಿಯೋಗೆ ಇಷ್ಟೇ. ನೀವೇ ನಮ್ಮ ಚಾನಲ್ ಹೊಸಬ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಕ್ರೇಜಿ ಕಂಟೆಂಟ್ ಬರುತ್ತೆ. ಎಲ್ಲಿಂದ ಬರುತ್ತೆ? ಕ್ಯಾಮ್ರಾದಿಂದ ಯೂಟ್ಯೂಬಿಗೆ ಬರುತ್ತೆ, ಅದನ್ನು ಎಡಿಟ್ ಮಾಡಿ ಹಾಕ್ತೀನಿ. ಕ್ಯಾಮ್ರಾದಿಂದ ಡೈರೆಕ್ಟ್ ಯೂಟ್ಯೂಬಿಗೆ ಹೋಗಲ್ಲ, ಕ್ಯಾಮ್ರಾ ಆದಮೇಲೆ ನಾನು ಎಡಿಟ್ ಮಾಡ್ತೀನಿ, ಆಮೇಲೆ ಯೂಟ್ಯೂಬಿಗೆ ಹಾಕ್ತೀನಿ. ಹಾಂ, ನಮ್ಮ ಬ್ಯಾಡ್ಮಾಸ್ಟರ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಬೇಗ ಸ್ಟಾರ್ಟ್ ಮಾಡ್ತಾರೆ ಯೂಟ್ಯೂಬ್ ಚಾನಲ್ಲು. ನೀನು ಫಸ್ಟು ಸ್ಟಾರ್ಟ್ ಮಾಡಿದ್ರೆ ವೀಲಿಂಗಿಂದ ಸ್ಟಾರ್ಟ್ ಮಾಡು, ಪ್ರೊಫೆಷನಲ್ ವೀಲಿಂಗಿಂದ. ಅವ್ರ ಮೇಲೆ ಒಂದ್ಸಲ ವೀಲಿಂಗ್ ಹೊಡಿತೀಯ ನನ್ನ ವೀಡಿಯೋದಲ್ಲಿ ಇದೆ. ಮಣ್ಣಲ್ಲಿ ಹೊಡೆಯೋಕ್ಕಾಗಲ್ಲ, ಇದರಲ್ಲೆಲ್ಲ ಎಷ್ಟು ಬಿಡುತ್ತೆ. ಸರಿ ಬಿಡು, ಅಲ್ಲಿ ನೆಕ್ಸ್ಟ್ ಯಾವ ಥರ ಹಾಸ್ಟೆಲ್ಗೆ ಬರ್ತೀನಲ್ಲ ಅಷ್ಟೊತ್ತಿಗೆ ಪ್ರಾಕ್ಟೀಸ್ ಮಾಡ್ಕೊಂಡಿರು, ಮತ್ತೆ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ನಾನು ಬಾಂಬೆ ಸ್ಪೈಕರ್ ಅಂತ ಹೇಳಿ, ಯಾಕಂದರೆ ಡಾಲ್ಫಿನ್ ಜಾಸ್ತಿ ಫಾಲೋವರ್ಸ್ ಬೇಕು. ಬಾಯ್.